ಏನಾದನ ಬಂಗಾರ ಸಣಗಿರ್ತಾಗಿಂದ ಬಡಿತನ ಟ್ರ್ಯಾಕ್ ಅಪ್ಪ ನಂಗಸರ ನನ್ನ ಸಿರ. ಹಾಯ್ ಫ್ರೆಂಡ್ಸ್, ಈ ಪ್ರೀ ವಿಡಿಯೋ ನೋಡ್ಕೊಂಬಂದ್ರಲ್ಲ ಯಾವ ತರ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗಪ್ಪ ಬನ್ನಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಹೇಗಾಗಿ ಆಗಿದೆಪ್ಪ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ತಪ್ಪದೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ. ಯಾಕಪ್ಪ ಅಂದ್ರೆ ಆಲ್ ಮ್ಯಾಟ್ರ್ ಲಿಂಕ್ ಅಲ್ಲೇ ಸೆಂಡ್ ಮಾಡಿರ್ತೇನೆ ಫ್ರೆಂಡ್ಸ್ ನಾನು. ಮತ್ತು ಫೋನ್ ಸತಿ ಲಿಂಕ್ ಅಲ್ಲೇ ಸೆಂಡ್ ಮಾಡಿರ್ತೀನಿ. ವಿಡಿಯೋ ಕೊನೆಯವರೆಗೆ ನೋಡೋದನ್ನು ಮರಿಬೇಡಿ. ವಿಡಿಯೋ ಶುರು ಮಾಡೋ ಬನ್ನಿ ಫ್ರೆಂಡ್ಸ್. ಈ ಅಲರ್ಟ್ ಮೋಷನ್ಸ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲಿಂಗ್ ಮಾಡಿಕೊಂಡು ಓಪನ್ ಮಾಡ್ಕೊಂಡು ಆದ್ಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಫುಲ್ ಪ್ರಾಜೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟ್ ಮಾಡಿಕೊಂಡು. ಇಂಪೋರ್ಟ್ ಮಾಡೋದು ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಯಾವ ತರ ಅನ್ನೋದು ಕಮೆಂಟ್ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ಯಾವ ತರ ಅನ್ನೋದು ವಿಡಿಯೋ ಮಾಡಿ ಹಾಕ್ತೀನಿ. ಈ ತರ ಓಪನ್ ಮಾಡ್ಕೊಂಡಾದ್ಮೇಲೆ ಒಂದು ಇಮೇಜ್ ಅನ್ನು ಆಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಅದಪ್ಪ ಅಂದ್ರೆ ನಾ ಈ ಇಮೇಜ್ ಅನ್ನು ಆಡ್ ಮಾಡ್ಕೊಂಡು ಮತ್ತೆ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಕೊಟ್ಟು ಸ್ವಲ್ಪ ಮೂಮೆಂಟ್ ಅಸ್ಮಾನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಈ ತರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬ್ಯಾಕಿಗೆ ಬಂದು ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ತೊಗೊಂಬಂದು ತೊಗೊಂಬಂದಾದ್ಮೇಲೆ ಎಕ್ಸ್ಟ್ರಾ ಆಗಿರೋ ಫೋಟೋನ ಕಟ್ ಮಾಡಿಕೊಂಡು ಅಲ್ಲಿ ಬ್ಯಾಕಿಗೆ ಬಂದು ಈ ವೈಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಹೋಗಿ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಬಿಟ್ಕೊಡಿ. ಒಳಗೆ ಎಫೆಕ್ಟ್ಸ್ ಕೊಟ್ಟಿರ್ತೀನಿ. ಬ್ಯಾಕಿಗೆ ಬಂದಾದ್ಮೇಲೆ ಅದೇ ತರ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಹೋಗಿ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಟ್ಟಾದ್ಮೇಲೆ ಬ್ಯಾಕಿಗೆ ಬಂದು ವೈಟ್ ಇಮೇಜ್ ಅನ್ನು ಡಿಲೀಟ್ ಮಾಡಿ. ಯಾಕಪ್ಪ ಅಂದ್ರೆ ಕೆಲವೊಬ್ರು ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನೋಡ್ತಾ ಇದ್ರು ಕೊನೆಯವರೆಗೆ ನೋಡಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂದ್ರೆ ಯಾವ ತರ ಅನ್ನೋದು ಗೊತ್ತಾಗಲ್ಲ. ಎಲ್ಲಾರು ಕೊನೆಯವರೆಗೆ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಅದಾದ್ಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಅಥವಾ ಯೂಟ್ಯೂಬ್ ಚಾನಲ್ ನೇಮ್ ಅದು ಕೊಟ್ಟಿರ್ತೇವೆ, ಚಾನಲ್ ನೇಮ್ ಕೊಟ್ಟಿರ್ತೀವಿ. ಆ ತರ ಲೋಗೋ ಹಾಕೋಬೇಕಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ ಮೇಲೆ ಹೋಗಿ ಇಲ್ಲಿ ಹಾಕೋಬಹುದು ಫ್ರೆಂಡ್ಸ್. ಇನ್ನೊಂದು ಕೊಟ್ಟಿರ್ತೀನಿ, ಅದು ನಿನ್ನೆ ಹೇಳ್ಕೊಟ್ಟಿದ್ದೀನಿ ಆ ತರ ಅನ್ನೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ ಮೇಲೆ ಹೋಗಿ ಎರಡು ನೇಮ್ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಬಾಕಿ ಮುಂದು ಶೇರ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಮೊಬೈಲ್ಗೆ ಯಾವ ಕ್ವಾಲಿಟಿ ಸೂಟ್ ಆಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ನನ್ನ ಮೊಬೈಲಿಗೆ ಇದೆ ಕ್ವಾಲಿಟಿ ಸೂಟ್ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ವೇಟ್ ಮಾಡ್ಕೊಂಡಾದ್ಮೇಲೆ ಫುಲ್ 100 ಆಗುತ್ತೆ. 100 ಆದ್ಮೇಲೆ ಸೇವ್ ಅಂತ ಬರುತ್ತೆ, ಗ್ಯಾಲರಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ತಪ್ಪದೇ ಆಲ್ ಅಲ್ಲಿ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ಬೆಲ್ ಐಕಾನ್ ಅನ್ನು ಮುಂದೆ ಬರೋ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಜಲ್ದಿ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ಹೇಗಾಗಿದೆಪ್ಪ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ತಪ್ಪದೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಳಗೆ ಸಿಗೋಣ ಫ್ರೆಂಡ್ಸ್. ಬಾಯ್.